ಶಿಡ್ಲಘಟ್ಟ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಡಿಜಿಟಲ್ ಇ-ಸ್ಟಾಂಪ್ ಕುರಿತು ಅರಿವು. ಪ್ರಭಾರ ಉಪನೋಂದಣಾಧಿಕಾರಿ ರಂಗನಾಥ್ ಎಟಿ, ಇಂಜಿನಿಯರ್ ಶ್ಯಾಮ್ ಕುಮಾರ್ ಅವರಿಂದ ಮಾಹಿತಿ. ತಾಲೂಕಿನ ಉಪನೋಂದಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯ ದಸ್ತಾವೇಜು ಬರಹಗಾರರು, ವಕೀಲರು, ಕರ್ನಾಟಕ ಒನ್, ಗ್ರಾಮ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರ ಹಾಗೂ ಇ-ಸ್ಟಾಂಪ್ ಮಾರಾಟ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿರುವವರು ಸೇರಿದಂತೆ ಸಾರ್ವಜನಿಕರಿಗೆ ಡಿಜಿಟಲ್ ಇ-ಸ್ಟಾಂಪ್ ಕುರಿತು ಪ್ರಾತ್ಯಕ್ಷಿತೆಯ ಮೂಲಕ ತರಬೇತಿಯ ಜೊತೆಗೆ ಸಂಪೂರ್ಣ ಮಾಹಿತಿ ನೀಡುವ ಮೂಲಕ ಅರಿವು ಮೂಡಿಸಲಾಯಿತು. ತಾಲೂಕು ಆಡಳಿತ ಸೌಧದಲ್ಲಿರುವ ಉಪನೋಂದಣಿ ಕಚೇರಿಯಲ್ಲಿ ಗುರುವಾರದಂದು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಡಿಜಿಟಲ್ ಇ-ಸ್ಟಾಂಪ್ ಕುರಿತು ಪ್ರಾತ್ಯಕ್ಷಿತೆಯ ಮೂಲಕ ವಿವರಿಸಲಾಯಿತು. ರಾಜ್ಯ ಸರ್ಕಾರವು ಸ್ಟಾಂಪ್ ವಂಚನೆ ಮತ್ತು ಭದ್ರತಾ ಕೊರತೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕುವ ನಿಟ್ಟಿನಲ್ಲಿ ವಿನೂತನವಾಗಿ ಡಿಜಿಟಲ್ ಇ-ಸ್ಟಾಂಪ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಡಿಜಿಟಲ್ ಇ-ಸ್ಟಾಂಪ್ ನಾಗರಿಕರು, ಸಾರ್ವಜನಿಕರು ಸ್ವತಃ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಡಿಜಿಟಲ್ ಇ-ಸ್ಟಾಂಪ್ ತಯಾರಿಸಿಕೊಳ್ಳುವುದು ಹೇಗೆ ಎಂಬ ಮಾಹಿತಿಯನ್ನು ಕಾವೇರಿ ತಂತ್ರಾಂಶದ ಸಹಾಯಕ ಇಂಜಿನಿಯರ್ ಶ್ಯಾಮ್ ಕುಮಾರ್ ಅವರು ಸಂಪೂರ್ಣವಾಗಿ ಮಾಹಿತಿ ನೀಡಿ ವಿವರಿಸಿದರು. ಪ್ರಭಾರ ಉಪನೋಂದಣಾಧಿಕಾರಿ ರಂಗನಾಥ್ ಎಟಿ ಅವರು ಮಾತನಾಡಿ, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡಿಜಿಟಲ್ ಇ-ಸ್ಟಾಂಪ್ ಪಡೆದುಕೊಳ್ಳಬಹುದು. ಸರ್ಕಾರಕ್ಕೆ ಮುದ್ರಾಂಕ ವಂಚನೆಯಾಗದಂತೆ ತಡೆಯಲು ಸರ್ಕಾರ ಡಿಜಿಟಲ್ ಇ-ಸ್ಟಾಂಪ್ ಜಾರಿಗೆ ತಂದಿದೆ. ಸಾರ್ವಜನಿಕರು ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡದಂತಹ ಅನ್ರಿಜಿಸ್ಟರ್ಡ್ ದಸ್ತಾವೇಜುಗಳು, ಅಫಿಡವಿಟ್, ಅಗ್ರಿಮೆಂಟ್ ಕರಾರುಗಳು, ವಿವಿಧ ರೀತಿಯ ದಸ್ತಾವೇಜುಗಳು ಡಿಜಿಟಲ್ ಇ-ಸ್ಟಾಂಪ್ ಮೂಲಕ ಅತ್ಯಂತ ಸುರಕ್ಷತೆಯಿಂದ ಸರಳವಾಗಿ ತಯಾರಿಸಿಕೊಳ್ಳಬಹುದು. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಸುಲಭವಾಗಿ 24x7 ಗಂಟೆ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಡಿಜಿಟಲ್ ಇ-ಸ್ಟಾಂಪ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು, ಎಲ್ಲ ಸಾರ್ವಜನಿಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಡಿಜಿಟಲ್ ಇ-ಸ್ಟಾಂಪ್ ಕುರಿತು ಅಥವಾ ಕಾವೇರಿ ತಂತ್ರಾಂಶದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಾಂತ್ರಿಕ ಸಮಸ್ಯೆ ಉಂಟಾದಾಗ ಹೆಲ್ಪ್ಲೈನ್ ಸಂಖ್ಯೆ ಅಥವಾ ಖುದ್ದು ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾವೇರಿ ತಂತ್ರಾಂಶದ ಇಂಜಿನಿಯರ್ ಏಜಾಜ್ ಉಲ್ಲಾ, ಹಿರಿಯ ವಕೀಲ ಸಿ.ವಿ. ಅನಿಲ್ ಕುಮಾರ್, ಬಾಲಕೃಷ್ಣ, ಪತ್ರ ಬರಹಗಾರರಾದ ಅಕ್ಕಲ್ ರೆಡ್ಡಿ, ಶಿವಪ್ರಸಾದ್, ಶ್ರೀನಿವಾಸ್, ವೇಣುಗೋಪಾಲ್, ಪತ್ರಕರ್ತರಾದ ಕೋಟಳ್ಳಿ ಅನಿಲ್ ಕುಮಾರ್, ಕಚೇರಿ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಟಿ.ವಿ. ಶಿವಶಂಕರ್, ಶ್ರೀಮತಿ ನಿರ್ಮಲಾ, ಮಧುಕುಮಾರ್ ಎನ್ ಸೇರಿದಂತೆ ಗ್ರಾಮ ಒನ್ ಕೇಂದ್ರಗಳ ಸಿಬ್ಬಂದಿ, ಸಾರ್ವಜನಿಕರು ಹಾಜರಿದ್ದರು. ಕೋಟಳ್ಳಿ ಅನಿಲ್ ಕುಮಾರ್, ಸಂವಿಧಾನ ಶಕ್ತಿ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ತಾವು ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ಅದರಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಆಗಿದೆ ಯಾವ ರೀತಿ ಡಿಜಿಟಲ್ ಇ-ಸ್ಟಾಂಪ್ ಜನರೇಟ್ ಆಗಬೇಕು ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಈ ಡಿಜಿಟಲ್ ಇ-ಸ್ಟಾಂಪ್ ಅಪ್ಲಿಕೇಶನ್ ಬಗ್ಗೆ ಒಂದು PPT ಇದೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ದ ಗೌರ್ಮೆಂಟ್ ಆಫ್ ಕರ್ನಾಟಕ ಲಾಂಚ್ ಮಾಡ್ತಾ ಇರೋದು ಈ ಡಿಜಿಟಲ್ ಇ-ಸ್ಟಾಂಪ್ ಸರ್ವಿಸಸ್ನ. ಸೊ ಇದು ಡಿಜಿಟಲೈಸ್ ಅಂಡ್ enables to simplify the stamp duty and payments. ಅಂದ್ರೆ digitalize and simplify the payment duty of payments. ಅಂದ್ರೆ through ನಾವು ಡಿಜಿಟಲ್ through ಆನ್ಲೈನ್ ಅಲ್ಲಿ ಡಿಜಿಟಲ್ ಇ-ಸ್ಟಾಂಪ್ ನ ಜನರೇಟ್ ಮಾಡಬಹುದು through ಡಿಜಿಟಲ್ ಪೇಮೆಂಟ್. ಡಿಜಿಟಲ್ ಪೇಮೆಂಟ್ ಇಂದಾನೆ ಈ ಡಿಜಿಟಲ್ ಇ-ಸ್ಟಾಂಪ್ ನ ಜನರೇಟ್ ಮಾಡಬಹುದು. ಸೊ ಇದರಲ್ಲಿ ಟ್ರಾನ್ಸ್ಪರೆನ್ಸಿ, ಕನ್ವೀನಿಯನ್ಸ್ ಅಂಡ್ ಎಫಿಷಿಯನ್ಸಿ ಅದನ್ನ ಈ ಡಿಜಿಟಲ್ ಇ-ಸ್ಟಾಂಪ್ನ ನಾವು ಫ್ರಾಡ್ ಮಾಡೋಕ್ಕೆ ಆಗಲ್ಲ. ಸೊ ಈಗ ಎಕ್ಸಿಸ್ಟಿಂಗ್ ಇರೋ ಇ-ಸ್ಟಾಂಪ್ ಅಲ್ಲಿ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಒಂದು 4 ಕಾಲಮ್ಸ್ ಇದೆ. ಸೊ ಇನ್ಯಾಕ್ಯುರಸಿ ಫೀ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಮಿಸ್ಗೈಡ್ ಮಾಡ್ಬೋದು. ಸೊ ಈ ಡಿಜಿಟಲ್ ಇ-ಸ್ಟಾಂಪ್ ಸರ್ವಿಸಸ್ ಅಲ್ಲಿ ಫೀ ಆಟೋಮೆಟಿಕ್ ಫೆಚ್ ಆಗುತ್ತೆ, ಅದನ್ನ ಮಿಸ್ಗೈಡ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಇದನ್ನ ನಾವು ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಪೇಮೆಂಟ್ಸ್ ಮಾಡ್ಬೋದು. ಆದರೆ ಈಗ ಕಾವೇರಿ ಟು ಆನ್ಲೈನ್ ಸರ್ವಿಸಸ್ನ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ನೆಕ್ಸ್ಟ್ UPI,
ಗೂಗಲ್ ಪೇ, ಫೋನ್ಪೇ ಥ್ರೂ ಪೇಮೆಂಟ್ ಮೆಥಡಲ್ಲಿ ಮಾಡ್ಬೋದು. ನೆಕ್ಸ್ಟ್ ಈಗ ಎಕ್ಸಿಸ್ಟಿಂಗ್ ಇರೋ ಈ ಸ್ಟ್ಯಾಂಪಲ್ಲಿ ಔಟ್ಡೇಟೆಡ್ ಪ್ರೀವಿಯಸ್ ಯಾವಾಗ ತೊಗೊತೀರಾ ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ಈಗ ಡಿಜಿಟಲ್ ಈ ಸ್ಟ್ಯಾಂಪಲ್ಲಿ ಆ ರೀತಿ ಆಗಲ್ಲ. ಸೊ ಆಟೋಮೆಟಿಕ್ ವಿತ್ ಟೈಮ್ ಆ್ಯಂಡ್ ಡೇಟ್ ಸಮೇತ ಅದರಲ್ಲಿ ಫೆಚ್ ಆಗುತ್ತೆ ಇಮಿಡಿಯೇಟ್ಲಿ ಪೇಮೆಂಟ್ ಮಾಡಿ ಇದು ಮಾಡಿದ ಮೇಲೆ. ಸೊ ಅದನ್ನು ನಾವು ನೆಕ್ಸ್ಟ್ ಹೋಗಿದೆ. ಸೊ ಈ ಡಿಜಿಟಲ್ ಈ ಸ್ಟ್ಯಾಂಪು 24/7 ಎಲ್ಲಿ ಬೇಕಂದ್ರೂ ಜನರೇಟ್ ಮಾಡ್ಕೋಬೋದು. ಈಗ ಪ್ರೆಸೆಂಟ್ ಈ ಸ್ಟ್ಯಾಂಪ್ನ ನಾವು ಪರ್ಟಿಕ್ಯುಲರ್ ಕೆಲವೊಂದು ಸೆಂಟರ್ಸ್ಗೆ ಹೋಗಿ ಅಲ್ಲಿ ತೊಗೊತಾ ಇದ್ವಿ. ಇದು ಮಾತ್ರ ಯಾವಾಗ ಬೇಕಂದ್ರೂ 24/7 ನಿಮ್ಗೆ ಹತ್ರ ಲ್ಯಾಪ್ಟಾಪ್ ಇದೆ ಅಂದ್ರೂ ತೊಗೋಬೋದು, ಮೊಬೈಲ್, ಸೊ ಬೇರೆ ಸಿಸ್ಟಮಿಂದನೂ ಯಾವಾಗ ಬೇಕಂದ್ರೂ ಜನರೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಫೀ ಕ್ಯಾಲ್ಕುಲೇಷನಲ್ಲಿ OTP ಎಂಟ್ರಿ ಆಗಿದ್ಮೇಲೆ ಆಧಾರ್ ವೆರಿಫೈ ಆಗುತ್ತೆ. ಇನ್ ಕೇಸ್ ಅವ್ರ ಪಾರ್ಟಿ ಬೇರೆ ಕಡೆ ಇದ್ದಾರೆ ಅಂದರೆ ಚೆಕ್ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸೆಂಡ್ ಲಿಂಕ್ ಕಳಿಸಿದ್ರೆ ಲಿಂಕ್ ಹೋಗಿರುತ್ತೆ. ಡಿಜಿಟಲ್ ಸ್ಟ್ಯಾಂಪ್ ಸರ್ವಿಸಸ್ಸಲ್ಲಿ ಜನರೇಟ್ ಮಾಡ್ಕೋಬೋದು. ಟೋಟಲ್ ಅದು ಸಬ್ ಆರ್ಟಿಕಲ್ 171 ಇದೆ. ಸೊ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸ್ಟ್ಯಾಂಪ್ ಅಂತೇಳಿ ಬಂದಿದೆ, ಈಗ ಎಕ್ಸಿಸ್ಟಿಂಗ್ ಈ ಸ್ಟ್ಯಾಂಪಿಂಗು ಇದೆ. ಜನಕ್ಕೆ ಈಗ ಇದು ತಗೋಬೇಕಾ ಅದು ತಗೋಬೇಕಂತ ಒಂದು ಗೊಂದಲ ಇರುತ್ತೆ. ಯಾವುದನ್ನ ಈಗ ಹೆಚ್ಚು ಉಪಯೋಗಿಸ್ಬೋದು ಸರ್? ಸರ್ ಇದು 24/7 ನಾವು ಎಲ್ಲಿ ಬೇಕಂದ್ರೂ ತಗೋಬೋದು ಸರ್. ಈಗ ಪಬ್ಲಿಕ್ ಕನ್ವೀನಿಯನ್ಸ್ಗಾಗಿ ಈ ಡಿಜಿಟಲ್ ಈ ಸ್ಟ್ಯಾಂಪ್ನ ಸ್ಟ್ಯಾಂಪ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಪ್ರೊವೈಡ್ ಮಾಡ್ತಾರೆ. ಅದು ಇರುತ್ತೆ ಸರ್. ಈಗ ಚಾಲ್ತಿಯಲ್ಲಿರ್ತಕ್ಕಂಥ ಏನು ಈ ಸ್ಟ್ಯಾಂಪ್ ಇದೆಯಲ್ಲ ಸರ್, ನಾನ್ ಜುಡಿಷಿಯಲ್ ಇದೆಯಲ್ವಾ, ಅದು ಸಹ ಈಗ ಕಂಟಿನ್ಯೂ ಆಗುತ್ತಾ ಅಥವಾ ಏನು ಅದಕ್ಕೆ ನನ್ನ ಸ್ಟಾಪ್ ಮಾಡ್ತಾ? ಇವಾಗ ಸದ್ಯಕ್ಕಿಂತ ಡಿಸ್ಕೌಂಟ್ ಮಾಡಲ್ಲ, ಮುಂದೆ ಕೊಡ್ಬೇಕಾದ್ರೆ ಪೇಮೆಂಟ್ ಮೊದಲು ಮಾಡೋದು ಸರ್. 200 ರೂಪಾಯಿ ಅಲ್ಲ ಡೌನ್ಲೋಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ